ಸರ್ಕಾರ ಅಂತ ಸರ್ಕಾರ ಈ ಅನಾಥರೈಸ್ಡ್ ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದನ್ನ ಬಿದ್ದೋಗಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ವಿ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟು ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗೆದಿಟ್ಟಿದ್ದೀವಿ, ನೀವು ಅದನ್ನ ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಸೊ ಅದ್ರ ರಿಲೇಟೆಡ್ ಅವರು ದೂರು ಕೊಟ್ಟಿದ್ರ ಪೊಲೀಸ್ ಸರ್. ಅಟ್ಲೀಸ್ಟ್ ನಾವು ಎಂಪ್ಲಾಯೀಸ್ಗಳಿದ್ದೀವಿ, ವಿ ನೀಡ್ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಹಿಂಗೆ ಸೂಳೆ ಮಕ್ಕಳು ಅಂತೆಲ್ಲ ಬೈದ್ರೆ ನಾವು ಲೈಕ್ ಇಟ್ ಹರ್ಟ್ಸ್ ಅಸ್. ದೇ ಆರ್ ಬ್ರಿಂಗಿಂಗ್ ಅವರ್ ಪೇರೆಂಟ್ಸ್ ಇನ್ ಟು ಪಿಕ್ಚರ್. ನಮ್ಮ ತಾಯಿ ಅವ್ರ ಬಗ್ಗೆ, ನಮ್ಮ ಎಂಪ್ಲಾಯೀಸ್ಗಳ ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೂಳೆ ಮಕ್ಕಳು ಅಂದರೆ ವಾಟ್ ಡಸ್ ದಟ್ ಮೀನ್? ಸೊ ಆ ಥರದ್ದೆಲ್ಲ ಕೇಳೋದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಹಂಗೆಲ್ಲ ಬೈಬೇಡಿ ಸರ್, ಏನಾದರೂ ಇದ್ರೆ ಹೇಳಿ. ನಾನು ಹೇಳಿದೆ ಅದನ್ನು ಸರ್, ನಾನು ವಿಚಾರಿಸ್ಬಿಟ್ಟು ಹೇಳಿದ್ದೀನಿ ಅಂತ. ಹಂಗೆ ಬೈದಿದ್ದರಿಂದ ನಮಗೂ ಎಲ್ಲರಿಗೂ ಹರ್ಟ್ ಆಗಿದೆ ಸರ್. ನಾವು ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಹಿಂಸೆ ಆಗುತ್ತೆ. ಸರಿ ಮೇಡಮ್, ಈಗ ನಿಮಗೆ ಕಾನೂನಲ್ಲಿ ದೂರು ಕೊಡ್ತೀರಾ ಅಥವಾ ಮೇಲಧಿಕಾರಿ ಹೇಳಿದ್ರೆ ಸುಮ್ಮನೆ ಹಾಕ್ತೀರಾ ಅಂತಕ್ಕಂಥದ್ದು ಇದು ಪ್ರಶ್ನೆ ಉದ್ಭವ ಆಗುತ್ತೆ. ಮೇಡಮ್ ಕೊಡ್ತಿದ್ರು, ನಾವಂತೂ ದೂರು ಕೊಡ್ತೀವಿ. ಸೂಳೆ ಮಕ್ಕಳು ಅಂತ ಬೈದಿದ್ದಾರೆ. ನಾವು ಸಾರ್ವಜನಿಕವಾಗಿ ಪೂರ್ತಿ ಸ್ವಚ್ಛತೆ ಆಗಿರಲಿ, ನೀರಾಗಿರಲಿ ಎಲ್ಲ ಸ್ಥಗಿತಗೊಳಿಸಿ ಕಚೇರಿ ಮುಂದೆ ಧರಣಿ ಕುತ್ಕೊಂಡಿದ್ದೀವಿ. ಅವರು ಯಾವ ಕಾರಣಕ್ಕೆ ಆ ರೀತಿ ಸೂಳೆ ಮಕ್ಕಳು ಅಂತ ಬೈದ್ರು ಅವ್ರು ಹೇಳಬೇಕು ಮುಂದೆ ಬಂದು. ನೋಡಿ ಸರ್, ಅವರು ಸರ್ಕಾರ ನೌಕರನ್ನ ಸೂಳೆ ಮಕ್ಕಳು ಅಂತ ಕರೆಯೋದಕ್ಕೆ ಅವ್ರು ಯಾರು? ಸರ್ಕಾರನ ಅವ್ರ ಅಪ್ಪಂದ? ಸರ್ಕಾರ ವರ್ಕರ್ಸ್ ಅಂದ್ರೆ ಅವ್ರ ಮನೆ ಆಳ್ಗೊಳ. ಇದನ್ನ ಯಾರೇ ಆಗ್ಲಿ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಧರಣಿ ಎತ್ತೋಳಲ್ಲ. ಎಷ್ಟು ದಿನನಾಗ್ಲಿ ನಾವು ಧರಣಿ ಬಿಟ್ಕೊಳಲ್ಲ. ಸರ್ಕಾರ ನೌಕರು ಅಂದ್ರೆ ನಾವು ಕ್ಲೀನ್ ಮಾಡಿದ್ರೆ ಸರ್ಕಾರ ಇದು ಪ್ರಪಂಚ ಕ್ಲೀನ್ ಆಗಿರಲ್ಲ. ನಮ್ಮನ್ನ ಕ್ಯೂಲ್ದಾಗ ಮಾತಾಡಿದ್ಮೇಲೆ ಸೂಳೆ ಮಕ್ಕಳು ಆದ್ಮೇಲೆ ನಾವ್ ಯಾಕೆ ಮಾಡ್ಬೇಕು? ಇದು ನಮ್ಗೆ ಅನುಕೂಲ. ಅವ್ರು ಬಂದು ಜವಾಬ್ದಾರಿ ಕೇಳ್ಕೊಂಡು ಇದು ಮಾಡಿದ್ರೆ ನಾವು ಇದು ಮಾಡ್ತೀವಿ, ಸ್ಟ್ರೈಕ್ ನಿಲ್ಲಿಸ್ತೀವಿ, ಇಲ್ಲಾಂದ್ರೆ ನಿಲ್ಲಿಸಲ್ಲ ನಾವು. ಎಷ್ಟೇ ದಿನಗಳಾದ್ರೂ ಮತ್ತೆ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಮೇಡಮ್ ತಾವು? ಜಿಲ್ಲಾದ DC ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಹೀಗೆಲ್ಲ ನಮಗೆ ಬೈದಿದ್ದಾರೆ ಆ್ಯಂಡ್ ಹೀಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಥ್ರೆಟನ್ ಆಗಿದೆ ಸರ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತೀವಿ DC ಸರ್ಗೆ. ಯಾವತ್ತು ಮೇಡಮ್ ಮಾತಾಡಿದ್ದು? ಮಂಡೇ ಆಫ್ಟರ್ನೂನ್ ಅರೌಂಡ್ 4 ಫೋನಲ್ಲಿ ಮಾತಾಡಿದ್ದೆ ಮೇಡಮ್. ಫೋನಲ್ಲಿ ಮಾತಾಡಿದ್ವಿ ಸರ್. ನಾವು ನಮ್ಮ ಮೀಟಿಂಗ್ ತಗೋತಾ ಇದ್ವಿ, ಆಫೀಸ್ ಮೀಟಿಂಗ್ ನಡೀತಾ ಇತ್ತು ನನ್ನ ಚೇಂಬರಲ್ಲೇ. ಅದು ಮೀಟಿಂಗ್ ಆಗಿದ್ರಿಂದ ನಾನು ಸಾರ್ವಜನಿಕರಿಗೆ ಏನೋ ಕಾಲ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಸ್ಟಾಫ್ಗೆ ಅದನ್ನು ಆನ್ ಮಾಡಿ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲಿತ್ತು. ಸೊ ಮೇಡಮ್, ಇದು ಬ್ಯಾನರ್ ವಿಚಾರಕ್ಕೆ ಮಾತ್ರ ಅಥವಾ ಅವ್ರು ಹೇಳಿದ ಕೆಲಸ ಬೇರೆ ಏನಾದರೂ ಮಾಡಲಿಲ್ಲ ಅಂತ ಒಂದು ಪರ್ಸನಲ್ ಗ್ರಿಜಲ್ ಇದೆಯಾ ತಮ್ಮ ಮೇಲೆ? ಅದು ನನಗೆ ಗೊತ್ತಿಲ್ಲ ಸರ್. ಬಟ್ ಅದು ಇನ್ಸಿಡೆಂಟ್ ಆಗಿದ್ದು ಹಾಗೆಲ್ಲ ಏನಿಲ್ಲ. ಅವ್ರು ನಮ್ಮ ಹತ್ರ ಚೆನ್ನಾಗೇ ಇದ್ದರು, ಈಗಲೂ ಚೆನ್ನಾಗೇ ಇದ್ದರು. ಬಟ್ ಈ ಬ್ಯಾನರ್ ರಿಲೇಟೆಡೇ ಹಾಗೆ ಆಗಿದೆ. ಈ ಹಿಂದೆನೂ ಕೂಡ ಒಂದು CM ಸರ್ ಫಂಕ್ಷನ್ ರಿಲೇಟೆಡಲ್ಲೂ ಸ್ವಲ್ಪ ಅದು ಕ್ಲಾಶಸ್ ಆಗಿತ್ತು. ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ 2 ಜಾಗ ಬಿಟ್ಕೊಡಿ, ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, ಡಿಸ್ಟಿಕ್ ಫಂಕ್ಷನ್ ಆಗಿರೋದ್ರಿಂದ ನಮ್ಮದು ಡಿಸ್ಟಿಕ್ ಪ್ರೋಟೋಕಾಲ್ ಇರುತ್ತೆ, 2 ಜಾಗ ಬಿಟ್ಕೊಡಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ನಾವು ಅದನ್ನು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದು ಆ ಎಂಟ್ರೆನ್ಸ್, ತದನಂತರ ನಮ್ಮದು ಶಿಡ್ಲಘಟ್ಟ CMC ಆರ್ಚ್ ಅಲ್ಲಿ 2ನ್ನ ಯಾರ್ಯಾರು ಹಾಕಿದ್ರು ಎಲ್ರದ್ದು ತೆರವುಗೊಳಿಸ್ಬಿಟ್ಟಿದ್ವಿ. ಇವ್ರದ್ದು ಅಂತಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ರು, ನಾವು ಎಲ್ರದ್ದು ತೆರವುಗೊಳಿಸಿದ್ವಿ. ಯಾರ್ಯಾರು ಹಾಕಿದ್ರು ಎಲ್ಲರದ್ದು ತೆಗೆದ್ಬಿಟ್ಟು ಇದು 2 ಪ್ಲೇಸ್ ನಮಗೆ ಬೇಕು ಫಾರ್ ದ ಪ್ರೋಟೋಕಾಲ್. ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹಾಕ್ತಾರಂತೆ. ಸೊ ಅಂತ ಅಂದ್ಬಿಟ್ಟು ನಾವು ಅದೆಲ್ಲ ಕಡೆ ತೆರವುಗೊಳಿಸಿದ್ವಿ. ಆಗ ಸರು ಕೂಡ ಇದ್ರು, ಸ್ವಲ್ಪ ಕ್ಲಾಶಸ್ ಆಗಿತ್ತು. ಅದ್ರ ಬಿಟ್ಟರೆ ನೆಕ್ಸ್ಟು ಇದೇ ಇನ್ಸಿಡೆಂಟು.